ಫ್ರೆಂಡ್ಸ್, ವೆಲ್ಕಮ್ ಟು ಗುರು ಕನ್ನಡ ವ್ಲಾಗ್ಸ್. ಇವತ್ತಿನ ದಿನ ನಾನು ಮತ್ತು ನನ್ನ ಫ್ರೆಂಡು ಮುತ್ಯಾಲಮಡುವಿಗೆ ಬಂದಿದ್ದೀರಿ. ಮುತ್ಯಾಲಮಡುವಿನಲ್ಲಿ ಏನು ವಿಶೇಷ ಅಂದರೆ ಫಾಲ್ಸ್ ಥರ ನೀರು ಬರ್ತಾ ಇರ್ತದೆ. ಅದು ಮತ್ತು ಅಲ್ಲೆಲ್ಲ ಬೋಟಿಂಗ್ ವ್ಯವಸ್ಥೆ ಎಲ್ಲ ಇದೆ. ಅದೆಲ್ಲ ಒಂದು ಸ್ವಲ್ಪ ಎಂಜಾಯ್ ಮಾಡೋಣ ಅಂಥೇಳಿ ಇಲ್ಲಿ ಮುತ್ಯಾಲಮಡುವಿಗೆ ಬಂದಿದ್ದೀರಿ. ಬನ್ನಿ, ಯಾವ ಥರ ಇರ್ತದೆ ಅಂಥೇಳಿ ನಿಮಗೂ ವಿಡಿಯೋ ಮೂಲಕ ತೋರಿಸ್ಕೊಂಡು ಹೋಗ್ತಾ ಇರ್ತೀನಿ. ನಾನು ಫಾಲೋ ಮಾಡ್ಕೊಂಡು ಬರ್ತಾಯಿರಿ ಫ್ರೆಂಡ್ಸ್. ಈಗ ನಾವು ಹತ್ರದಲ್ಲೇ ಇದ್ದೀವಿ, ಫಾಲ್ಸ್ ಹತ್ರ ಇದ್ದೀವಿ. ಬನ್ನಿ, ಆ ಫಾಲ್ಸು ಯಾವ ಥರ ಹರಿಯುತ್ತೆ ಅಂತ ನೋಡೋಣ. ನೋಡಿ, ಅಲ್ಲೇ ಫಾಲ್ಸು. ಯಾವಾಗಲೂ ಹರಿತಾನೆ ಇರ್ತದೆ. ಮಳೆಗಾಲ, ಬೇಸಿಗೆ ಕಾಲ, ಚಳಿಗಾಲದಲ್ಲೆಲ್ಲ ನೀರು ಬರ್ತಾನೆ ಇರುತ್ತೆ. ಬೇಸಿಗೆ ಕಾಲದಲ್ಲಿ ಒಂದು ಸ್ವಲ್ಪ ಕಡಿಮೆ ಆಗುತ್ತೆ, ಬಟ್ ಚಳಿಗಾಲ ಮತ್ತು ಮಳೆಗಾಲದಲ್ಲಿ ಯಾವಾಗ ನೀರು ಬರ್ತಾ ಇರ್ತದೆ. ಇವೆಲ್ಲ ಒಂದು ಸ್ವಲ್ಪ ಆಳ ಇದೆ. ಮಕ್ಕಳನ್ನ ಕರ್ಕೊಬರೋ ಟೈಮಲ್ಲಿ ಸ್ವಲ್ಪ ಹುಷಾರಾಗಿ ಕೇರ್ ತಗೊಂಡು ಆಟ ಆಡಬೇಕು. ಈಶ್ವರನದು ಲಿಂಗ. ನೀವಿಲ್ಲಿ ಮುತ್ಯಾಲಮಡುವಿಗೆ ಬಂದರೆ ಫಾಲ್ಸ್ ಪಕ್ಕದಲ್ಲೇ ಮುತ್ಯಾಲೇಶ್ವರ ದೇವಸ್ಥಾನ ಅಂತಿದೆ. ಮತ್ತು ಅದರ ಪಕ್ಕದಲ್ಲಿ ಇಲ್ಲಿ ನೋಡ್ತಾ ಇರ್ಬೋದು ನಾವು ಈಶ್ವರನ ದೇವಸ್ಥಾನ. ಪಕ್ಕದಲ್ಲಿ ಗಣೇಶ ಇದೆ. ಮತ್ತು ಅಲ್ಲೆಲ್ಲ ಹಳ್ಳಿ ಕಟ್ಟೆ ಥರ ಎಲ್ಲ ದೇವರೆಲ್ಲ ಇದೆ. ನಾಗರದೇವು ಎಲ್ಲ ಇದೆ. ಎಲ್ಲ ಇಲ್ಲಿ ಬಂದರೆ ಒನ್ ಡೇ ಪ್ಯಾಕೇಜ್ ಥರ ಚೆನ್ನಾಗಿದೆ ನೋಡೋದಕ್ಕೆ. ಪರಿಸರ ಚೆನ್ನಾಗಿದೆ ಮತ್ತು ದೇವಸ್ಥಾನ ಎಲ್ಲ ನೋಡ್ಬೋದು. ಥರ ಚಿಲ್ಲಾಗಿದೆ, ವಾತಾವರಣ ಚಿಲ್ಲಾಗಿದೆ. ಪರಿಸರ ಏನಾದಲ್ಲಿ ಇಂಡಿಯಾದಲ್ಲಿ ಒಂದೊಂದ್ಸಲ ಕೋತಿ ಕಕ್ಕದ ಕೋತಿ ಹೋಗು, ಕೋತಿ ರೈಸ್ಕೊ ಹೋಗು. ಇನ್ನೊಂದು ಹಾಕು ಫ್ರೆಂಡ್ಸ್. ಮುತ್ಯಾಲಮಡುವಿನಲ್ಲಿ ತಂಪಾದ ಪಾನೀಯಗಳು ಮತ್ತು ಚಿಪ್ಸ್ ಪ್ಯಾಕೆಟ್ಗಳು ಮತ್ತು ಬಿಸ್ಕೆಟ್ ಪ್ಯಾಕೆಟ್ಗಳೆಲ್ಲ ಸಿಗುತ್ತೆ. ತಿಂದಿದ್ದಾದಮೇಲೆ ಪ್ಯಾಕೆಟ್ಗಳನ್ನ, ಪ್ಲಾಸ್ಟಿಕ್ ಪೇಪರ್ನ ಮತ್ತು ಟಿನ್ನು ಎಲ್ಲ ಎಲ್ಲಂದರೆ ಅಲ್ಲಿ ಬಿಸಾಕೋದಲ್ಲ. ಅದನ್ನೆಲ್ಲ ಕಸದ ಬುಟ್ಟಿಗೆ ಹಾಕಿ ಕೆರೆ ನೀರನ್ನು ಕೆರೆಗೆ ಚೆಲ್ಲಿ ಅನ್ನೋ ಥರ ಪ್ಲಾಸ್ಟಿಕ್ ಪೇಪರ್ನ ಕಸದ ಬುಟ್ಟಿಗೆ ಹಾಕಿ ಮುತ್ಯಾಲಮಡುವಿನ ಸಂರಕ್ಷಣೆ, ಪ್ಲಾಸ್ಟಿಕ್ ಮುಕ್ತ ಮುತ್ಯಾಲಮಡುವನ್ನಾಗಿ ಮಾಡಿ, ಮತ್ತು ಬರೋರಿಗೆಲ್ಲರಿಗೂ, ಪ್ರವಾಸಿಗರಿಗೆ ಮತ್ತು ನೋಡೋಕ್ಕೆ ಬರೋರಿಗೆಲ್ಲರಿಗೂ ಪ್ಲಾಸ್ಟಿಕ್ ಮುಕ್ತ ಮುತ್ಯಾಲಮಡುವಾಗಿ ಇರೋ ಥರ. ಫ್ರೆಂಡ್ಸ್, ಫಾಲ್ಸು ಮತ್ತು ದೇವಸ್ಥಾನ ನೋಡ್ಕೊಂಡು ಬಂದಮೇಲೆ ಒಂದು ಸ್ವಲ್ಪ ಮೆಟ್ಲು ಹತ್ಕೊಂಡು ಮೇಲೆ ಬರಬೇಕು. ಆ ಟೈಮಲ್ಲಿ ಹತ್ಕೊಂಡು ಬರೋ ಟೈಮಲ್ಲಿ ಸುಸ್ತಾಗೋ ಟೈಮಲ್ಲಿ ಒಂದು ಸ್ವಲ್ಪ ದಣವಾದಾಗ ಕುತ್ಕೋಬೇಕು ಅನಿಸ್ತದೆ. ಆ ಟೈಮಲ್ಲಿ ಇಲ್ಲಿ ಒಂಥರ ಮಂದಿರ ಥರ ಕಟ್ಟಿದ್ದಾರೆ. ಇಲ್ಲಿ ಆರಾಮಾಗಿ ಕುತ್ಕೊಂಡು ಸ್ವಲ್ಪ ಹೊತ್ತು ರೆಸ್ಟ್ ತಗೊಂಡು ಆಮೇಲೆ ಸ್ವಲ್ಪ ಹೊತ್ತು ಕುತ್ಕೊಂಡು ರೆಸ್ಟ್ ತಗೊಂಡು ಮುಂದೆ ಮೆಟ್ಲುಗಳು ಹತ್ಕೊಂಡು ಆರಾಮಾಗಿ ಹೋಗ್ಬೋದು. ಇಲ್ಲೆಲ್ಲ ಫ್ಯಾಮಿಲಿ ಎಲ್ಲ ಬಂದರೆ ಆರಾಮಾಗಿ ಕುತ್ಕೊಂಡು ಎಂಜಾಯ್ ಮಾಡಿಕೊಂಡು ಪರಿಸರನೆಲ್ಲ ನೋಡಿಕೊಂಡು ಎಂಜಾಯ್ ಮಾಡ್ತಾ ಕಾಲ ಕಳೆದು ಮನೆಗೆ ಹೋಗ್ಬೋದು.
ಕೊತ್ತಂಬರಿ ಬೀಜ ಸಾರ್ಗೊಬ್ಬ ಸೊಪ್ಪು ನೀನ್ ಮಾಡಿದ ತಪ್ಪು ಗಿಲಿ ಗಿಲಿ ಅಲ್ಲಿ ಕೆಳಗೆ ಫಾಲ್ಸು ಮತ್ತು ಮುತ್ಯಾಲೇಶ್ವರ ದೇವಸ್ಥಾನ ನೋಡಿದ್ದಾದಮೇಲೆ ಹಾಗೆ ಮೇಲೆ ಬಂದರೆ ಇಲ್ಲಿ ಮಕ್ಕಳಾಡೋದಕ್ಕೆ ಕಿಡ್ಸ್ ಪ್ಲೇ ಏರಿಯಾ ಅಂತಿದೆ. ಇಲ್ಲಿ ನಿಮ್ಮ ಮಕ್ಕಳನ್ನ ಒಳಗೆ ಪಾರ್ಕಲ್ಲಿ ಆಟ ಆಡಿಸ್ಬೋದು. ಬೆಳಗ್ಗಿನಿಂದ ಸಂಜೆವರೆಗೂ ಆಡೋ ಥರ ಫೆಸಿಲಿಟಿ ಮಾಡಿದ್ದಾರೆ ಮಕ್ಕಳಿಗೆಲ್ಲ. ಬಂದು ಇಲ್ಲಿ ಫ್ಯಾಮಿಲಿ ಸಮೇತ ಬಂದು ಮಕ್ಕಳನ್ನೆಲ್ಲ ಕರ್ಕೊಂಡು ಪಿಕ್ನಿಕ್ ಥರ ಬಂದು ಇಲ್ಲೆಲ್ಲ ಎಂಜಾಯ್ ಮಾಡಿಕೊಂಡು ಮತ್ತು ಮಕ್ಕಳನ್ನೆಲ್ಲ ಆಟ ಆಡಿಸ್ಕೊಂಡು ಎಲ್ಲ ಹೋಗ್ಬೋದು. ಫ್ರೆಂಡ್ಸ್, ಇಲ್ಲಿ ನೀವೇನು ನೋಡ್ತಾ ಇದ್ದೀರಾ ಹೋಟೆಲ್ ಮಯೂರ ನಿಸರ್ಗ ಅಂತೇಳಿ. ಇಲ್ಲಿ ರೂಮ್ಸ್ ಫೆಸಿಲಿಟಿ ಇದೆ ಮತ್ತು ಇಲ್ಲಿ ಹೋಟ್ಲು, ಇಲ್ಲಿ ಬೆಳಗಿನ ಉಪಹಾರ ಮಧ್ಯಾಹ್ನದ ಉಪಹಾರ ಎಲ್ಲ ಸಿಗುತ್ತೆ. ಬೇಕಾಗಿದ್ದರೆ ಇಲ್ಲಿ ನೀವು ಹಸುವಾಗಿದ್ರೆ ಇಲ್ಲೇ ಊಟ ಮಾಡ್ಕೋಬೋದು. ಫ್ರೆಂಡ್ಸ್, ಇಲ್ಲಿ ನೀವು ನೋಡ್ತಾ ಇದ್ದೀರಾ ಬೋಟಿಂಗ್ ಅಂತೇಳಿ. ಬೋಟಿಂಗು ಬೆಳಗ್ಗೆ 9:30ಇಂದ 10 ಗಂಟೆ ಒಳಗೆ ಇದು ಬೋಟಿಂಗು ಸ್ಟಾರ್ಟ್ ಆಗುತ್ತೆ ಮತ್ತು ಸಂಜೆ 5:30ವರೆಗೆ ಕ್ಲೋಸ್ ಆಗುತ್ತೆ. ಇಲ್ಲಿ ನೀವೇ ಫ್ಯಾಮಿಲಿ ಸಮೇತ ಬಂದರೆ ನೀವೇ ಒಬ್ಬರಿಗಿಬ್ಬರು ಒಂದು ಫ್ಯಾಮಿಲಿನಲ್ಲಿ ಇಬ್ಬರು ಹೋದರೆ 150 ರೂಪಾಯಿ ಆಗುತ್ತೆ. 4 ಜನ ಹೋದರೆ 300 ರೂಪಾಯಿ ಆಗುತ್ತೆ. 4 ಸೀಟ್ರು ಬೋಟಿಂಗು ಇದೆ. ನಿಮಗೆ ಇಬ್ಬರು ಹೋಗೋದು ಫುಲ್ ಫ್ಯಾಮಿಲಿ ಹೋಗಬೇಕು ಅಂದರೆ 4 ಸೀಟ್ ಬೋಟಿಂಗು ಇದೆ. ಆ ಬೋಟಿಂಗಲ್ಲಿ ಹೋಗ್ಬೋದು ನೀವು. 4 ಜನಕ್ಕೆ 300 ರೂಪಾಯಿ ಕೊಡ್ತಾರೆ. 300 ರೂಪಾಯಿ ಚಾರ್ಜ್. ಫ್ರೆಂಡ್ಸ್, ಇದೇ ಬೋಟಲ್ಲಿ ಹೋಗಬೇಕಾಗಿರೋದು. ಈ ಬೋಟಿಂಗು 5:30ಗೆ ಮುಗಿದಿದೆ, ಅದಕ್ಕೆ ನಮಗೆ ಹೋಗೋಕ್ಕೆ ಚಾನ್ಸ್ ಸಿಗ್ತಾಯಿಲ್ಲ. ಬಟ್ ಇದು ಫ್ಯಾಮಿಲಿ ನೀವು ಬಂದರೆ ಹಾಫ್ ಆನ್ ಅವರು ನೀವೇ ತುಳ್ಕೊಂಡು ಹೋಗೋ ಥರ ಇದೆ ಫೆಸಿಲಿಟಿ. ನೀವೇ ಆರಾಮಾಗಿ ಹೋಗಿ ಬರ್ಬೋದು ಫ್ಯಾಮಿಲಿ. ಇಲ್ಲಿದೆಯಲ್ಲ ಇದೆಲ್ಲ ಇದನ್ನು ತುಳಿತಾ ಇರಬೇಕು, ಅದು ರೊಟೇಟ್ ಮುಂದೆ ಹೋಗ್ತಾ ಇರುತ್ತೆ. ಇಲ್ಲಿ ಗೈಡ್ ಮಾಡೋದಕ್ಕೆ ಅವ್ರು ಇದ್ದಾರೆ. ಅವ್ರು ಹೇಳ್ಕೊಡ್ತಾರೆ ಮಾಡಬೇಕಂತೇಳಿ. ಇವತ್ತಿನ ಲಾಗ್ ಇಷ್ಟ ಆಗಿತ್ತು. ಈಗ ನನ್ನ ಮಗ ಲಾಗ್ನ ಎಂಡ್ ಮಾಡ್ತಾನೆ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.